ಸುದೀಪ್ ಮುಂದೆಯೇ ನಿಶ್ಚಿತಾರ್ಥ ಆಯಿತು ಅಂದ ಗಿಲ್ಲಿ ನಟ. ಉರಿದುಕೊಂಡ ರಕ್ಷಿತಾ ಶೆಟ್ಟಿ. ಬಿಗ್ ಬಾಸ್ ಕನ್ನಡ ಮನೆಗೆ ಕಾವ್ಯ ಶೈವ ಮನೆಯವರು ಬಂದರೆ ಬೈತಾರೋ ಎಂದು ಗಿಲ್ಲಿ ನಟ ಅವರಿಗೆ ಭಯ ಇತ್ತು. ಇದನ್ನು ಅವರು ಮೊದಲೇ ಹೇಳಿದ್ರು. ಕಾವ್ಯ ಮನೆಯವರು ಬಂದರೆ ಓಡಿ ಹೋಗಿ ಅಡಗಿ ಕೂತ್ಕೊಳ್ತೀನಿ ಅಂತ ಹೇಳಿದರು. ಆದರೆ ಆಗಿದ್ದೇ ಬೇರೆ. ಬಿಗ್ ಬಾಸ್ ಕನ್ನಡ 12 ಸೀಸನ್ ಶೋಗೆ ಕಾವ್ಯ ಶೈವ ಮನೆಯವರು ಬಂದಿದ್ರು. ಗಿಲ್ಲಿ ಆಟವನ್ನು ಹೊಗಳಿದ್ರು. ಇಷ್ಟು ದಿನಗಳಿಂದ ಕಾವ್ಯ ಅವರನ್ನು ರೇಗಿಸಿದ್ದಕ್ಕೆ ಬೈಬಹುದು ಅಂತ ಗಿಲ್ಲಿ ನಟ ಅಂದ್ಕೊಂಡಿದ್ರು. ಆದರೆ ಆ ರೀತಿ ಆಗಲಿಲ್ಲ. ಕಾವ್ಯ ಶೈವ ಮನೆಯವರು ಗಿಲ್ಲಿ ನಟನಿಗೆ ಬೆಳ್ಳಿಯ ಬ್ರಾಸ್ಲೈಟ್ ಹಾಕಿದರು. ಯಾವಾಗಲೂ ರಘು ಅವರ ಬ್ರಾಸ್ಲೈಟನ್ನು ಗಿಲ್ಲಿ ತಗೊಂಡು ಹಾಕೋತಿದ್ರು. ಅದರಂತೆ ಈಗ ಗಿಲ್ಲಿಗೆ ಬ್ರಾಸ್ಲೆಟ್ ಗಿಫ್ಟ್ ಆಗಿ ಸಿಕ್ಕಿದೆ. ಸೂಪರ್ ಸಂಡೇ ವಿತ್ ಸುದೀಪ ಎಪಿಸೋಡ್ನಲ್ಲಿ ಈ ಬಗ್ಗೆ ಚರ್ಚೆ ಆಗಿದೆ. ಕಾವ್ಯ ಶೈವ ಮನೆಯವರು ಬಂದಾಗ ತಲೆಯಲ್ಲಿ ಏನು ಓಡ್ತಿತ್ತು ಎಂದು ಸುದೀಪ್ ಪ್ರಶ್ನೆ ಮಾಡಿದರು. ಆಗ ಧ್ರುವಂತ್ ಅವರು ಬ್ರಾಸ್ಲೆಟ್ ಕಳಿಸಿದ್ದಾರೆ ಸರ್ ಅಂತ ಹೇಳಿದರು. ಬ್ರಾಸ್ಲೆಟ್ ತಂದು ಕೊಡೋದು ನಮ್ಮನೆ ಸಂಪ್ರದಾಯ, ಹಾಗೆ ಮಾಡಿದರೆ ನಿಶ್ಚಿತಾರ್ಥ ಆಗೋಯ್ತು ಅಂತ ಗಿಲ್ಲಿ ನಟ ಹೇಳಿದ್ದಾರೆ. ಆಗ ಕಾವ್ಯ ಶೈವರು ನಮ್ಮನೆ ಕಡೆ ರಿಂಗ್ ಕೊಡೋದು ನಿಶ್ಚಿತಾರ್ಥ ಅಂತ ಹೇಳಿದ್ದಾರೆ. ಆಗ ಸುದೀಪ್ ಅವರು ನೀವು ರಿಂಗನ್ನೇ ಅಷ್ಟು ದೊಡ್ಡದಾಗಿ ಮಾಡಿಸಿಕೊಟ್ಟಿದ್ದೀರಾ ಅಂತ ಹೇಳ್ತಾರೆ. ಅಂದಾಗೆ ರಕ್ಷಿತಾ ಅವರು ಗಿಲ್ಲಿ ಅಂತ ಹೇಳ್ತಾರೆ. ಆಮೇಲೆ ಗಿಲ್ಲಿ ಪಕ್ಕ ಹೋಗಿನೇ ಕೂರ್ತೀರಾ ಅಂತ ಹೇಳಿದರೆ ಆಗ ಸುದೀಪ್ ಅವರು ಇದನ್ನೆಲ್ಲ ಕಾವ್ಯ ಎಂಜಾಯ್ ಮಾಡ್ತಾರೋ ಇಲ್ವೋ, ನಿಮ್ಗಂತೂ ಸ್ವಲ್ಪ ಉರಿಯುತ್ತೆ. ಕಾವ್ಯ ಅವರನ್ನು ಹೇಗಾದರೂ ಹೊರಗೆ ಕಳಿಸಿದರೆ ನೀವು ಅವರ ಪಕ್ಕ ಕೂರ್ಬೋದು ಅಂತ ಹೇಳಿದ್ದಾರೆ. ನಿನ್ನೆ ಎಪಿಸೋಡಲ್ಲಿ ಫುಲ್ಲು ಎಲ್ಲರಿಗೂ ಕ್ಲಾಸ್ ತೊಗೊಂಡ್ರು. ಸುದೀಪ್ ಸರ್ ಕಾವ್ಯಗೆ, ಗಿಲ್ಲಿಗೆ, ಅಶ್ವಿನಿ ಅವ್ರಿಗೆ, ಮನೆಯವರೆಲ್ರಿಗೂ ಕ್ಲಾಸ್ ತೊಗೊಂಡ್ರು. ಇವತ್ತಿನ ಎಪಿಸೋಡಲ್ಲಿ ಸ್ವಲ್ಪ ಫನ್ ಇರುತ್ತೆ. ನಿನ್ನೆ ಎಪಿಸೋಡಲ್ಲಿ ಎಲ್ಲ ಬೇಜಾರಾಗಿದ್ದರು. ಗಿಲ್ಲಿ ಕ್ಯಾಪ್ಟನ್ಸಿ ಬಗ್ಗೆ ಎಲ್ಲ ಡಿಸ್ಕಷನ್ ಆಯಿತು. ಎಲ್ಲ ಮನೆಯವರೆಲ್ಲ ಗಿಲ್ಲಿ ಕ್ಯಾಪ್ಟನ್ಸಿ ಸರಿಯಾಗಿ ಮಾಡಿಲ್ಲ ಅಂತ ಹೇಳಿದ್ರು. ಫೇವರಿಸಮ್ ಮಾಡಿದರು. ಕಾವ್ಯ ಅವ್ರನ್ನ ನಾಮಿನೇಟ್ ಮಾಡ್ದೇನೆ ಯಾರೇ ನಾಮಿನೇಟ್ ಮಾಡಿದರೆ ಅವ್ರನ್ನ ಮಾತ್ರ ನಾಮಿನೇಟ್ ಮಾಡ್ತಿರಲಿಲ್ಲ ಅಂತ ಹೇಳಿದರು. ಗಿಲ್ಲಿ ಅವರು ಕರೆಕ್ಟಾಗಿ ರೀಸನ್ ಕೊಟ್ಟಿದ್ರೆ ನಾನು ಕಾವ್ಯನೂ ಕೂಡ ನಾಮಿನೇಟ್ ಮಾಡ್ತೀನಿ ಅಂತ ಹೇಳ್ತಾರೆ. ಅದಕ್ಕೆ ಸುದೀಪ್ ಅವರು ಸರಿ ನೀವೇ ಕಾವ್ಯ ಅವ್ರನ್ನ ನಾಮಿನೇಟ್ ಮಾಡಿ, ಕರೆಕ್ಟ್ ರೀಸನ್ಸ್ನ ಕೊಡಿ ಅಂತ ಕೇಳ್ತಾರೆ. ಆಗ ಗಿಲ್ಲಿ ಅವ್ರ ಹತ್ರ ಯಾವ ರೀಸನ್ಸ್ ಕೂಡ ಇರಲ್ಲ ಕಾವ್ಯನ ನಾಮಿನೇಟ್ ಮಾಡೋಕ್ಕೆ. ಸೊ ಇದರಲ್ಲಿ ಮನೆಯವರೆಲ್ಲರೂ ಅಂದ್ಕೊಳ್ತಾರೆ ಕಾವ್ಯಂಗೆ ಫೇವರಿಸಮ್ ಮಾಡಿದ್ರು, ಏನೇ ರೀಸನ್ ಕೊಟ್ಟರು ಅವ್ರು ತೊಗೋಬೇಕಿತ್ತು, ಅವ್ರ ಹತ್ರನೇ ರೀಸನ್ ಇಲ್ಲ ಅಂತ ಸುದೀಪ್ ಅವರು ಹೇಳ್ತಾರೆ. ನಿನ್ನೆ ಎಲ್ಲರಿಗೂ ಕ್ಲಾಸ್ ತೊಗೊಂಡು ಇವತ್ತಿನ ಎಪಿಸೋಡಲ್ಲಿ ಯಾರು ಎಲಿಮಿನೇಟ್ ಆಗ್ತಾರೆ ಅಂತ ನೋಡೋಣ. ನಿನ್ನೆ ಎಪಿಸೋಡಲ್ಲಿ ಅಶ್ವಿನಿ ಅವರು ಸೇವ್ ಆಗಿದ್ದಾರೆ. ಇನ್ನು 4 ಜನ ಧ್ರುವಂತ್, ಧನುಷ್, ಸ್ಪಂದನ ಮತ್ತು ರಾಶಿಕಾ ನಾಮಿನೇಷನ್ಸಲ್ಲಿ ಇದ್ದಾರೆ. ಮೇ ಬಿ ಈ ವೀಕ್ ಸ್ಪಂದನ ಹೋಗ್ಬೋದು ಅನಿಸುತ್ತೆ. ಇಷ್ಟು ವಾರ ಸೇವ್ ಹಾಕ್ಕೊಂಡು ಲಕ್ಕಲ್ಲಿ ಸೇವ್ ಹಾಕ್ಕೊಂಡು ಬಂದಿದ್ದಾರೆ. ಸೊ ಈ ವೀಕ್ ಅವರೇ ಹೋಗ್ಬೋದು. ಧನುಷ್, ರಾಶಿಕಾ ಅವರೆಲ್ಲ ಕ್ಯಾಪ್ಟನ್ ತುಂಬ ಚೆನ್ನಾಗಿ ಟಾಸ್ಕ್ ಮಾಡ್ತಾರೆ. ಧ್ರುವಂತ್ ಅವರು ಇವಾಗ ಸ್ವಲ್ಪ ತುಂಬ ಆ್ಯಕ್ಟಿವ್ ಆಗಿದ್ದಾರೆ. ಸೊ ಇವ್ರು 4 ಜನ ಕಂಪೇರ್ ಮಾಡಿದ್ರೆ ಸ್ಪಂದನ ಅವರು ಸ್ವಲ್ಪ ಅವ್ರ ಹಿಂದೆ ಇದ್ದಾರೆ. ಅವರು ಕೂಡ ಇವಾಗ ಸ್ಟಾರ್ಟ್ ಮಾಡಿದ್ದಾರೆ ಆಟನ ಚೆನ್ನಾಗಿ ಆಡೋಕ್ಕೆ. ಬಟ್ ಇಟ್ಸ್ ಟು ಲೇಟ್. ಫಿನಾಲೆ ಬೇಕು, 2 ವಾರ ಇರೋದು ಫಿನಾಲೆಗೆ. ಸೊ ಈ ವೀಕ್ ಸ್ಪಂದನ ಎಲಿಮಿನೇಟ್ ಆಗ್ಬೋದು ಅನ್ಸುತ್ತೆ. ನೋಡೋಣ ಇವತ್ತಿನ ಎಪಿಸೋಡಲ್ಲಿ ಏನಾಗುತ್ತೆ ಅಂತ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನಿಮ್ಮ ಅಭಿಪ್ರಾಯನ ತಿಳಿಸಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.